ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಔಟಿಂಗ್ ಹೋಗಿದ್ದು, ಫ್ರೆಂಡ್ಸ್ ಜೊತೆ ಮನೇಲಿ ಪೂಜೆ ಮಾಡಿದ್ದು, ಮತ್ತು ವರಮಹಾಲಕ್ಷ್ಮಿ ಹಬ್ಬ ಕ್ಲೀನ್ ಮಾಡಿದ್ದು, ಕೆಲವೊಂದು ವರಮಹಾಲಕ್ಷ್ಮಿಗೆ ಪರ್ಚೇಸ್ ಮಾಡಿದ್ದು, ಎಲ್ಲ ದಿನದ ವ್ಲಾಗ್ನ ಮರ್ಜ್ ಮಾಡಿ ಹಾಕಿದ್ದೀನಿ ಆಯಿತಾ. ಪ್ರತಿದಿನವೂ ಕೆಲಸ ಇರ್ತಾಯಿತ್ತು, ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಕೊಳಕ್ಕೆ ಆಗ್ತಾನೇ ಇರಲಿಲ್ಲ. ಅಯ್ಯೋ, ಫಸ್ಟ್ ಕೆಲಸ ಮುಗಿದ್ರೆ ಸಾಕು ಅನ್ನಿಸ್ತಿತ್ತು. ಹಾಗಾಗಿ ಈ ಥರ ಮಿಕ್ಸ್ ಮಸಾಲ ಮಾಡಿಬಿಟ್ಟಿದ್ದೀನಿ ಇವತ್ತು ವೀಡಿಯೋನ. ಆ್ಯಂಡ್ ಇದು ಫ್ರೆಂಡ್ಸ್ ಎಲ್ಲರೂ ಹೊರಗಡೆ ಹೋಗಿದ್ವಲ್ಲ, ಆವತ್ತಿನ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಪಾಪುನ ಬಿಟ್ಟೋಗ್ತಾ ಇದ್ದೀನಿ ಅಮ್ಮನ ಹತ್ರ. ಪಾಪ ಸುಮ್ಮನೆ ಆರಾಮಾಗಿ ಟಾಟಾ ಮಾಡಿಬಿಟ್ಟು ನನ್ನ ಕಳಿಸಿದ್ಲು. ಅದಾದಮೇಲೆ ಏನಪ್ಪ ಅಳ್ತಾಳೇನಪ್ಪ ಅಂತ ಅಂದ್ಕೊಂಡಿದ್ದೆ. ಅಂತೂ ಲಾಸ್ಟಿಗೆ ಒಂಚೂರು ಕುಯ್ ಅಂದ್ಲು. ಆಮೇಲೆ ಬಾಯ್ ಮಗಳೇ ಅಂದ ತಕ್ಷಣ ಬಾಯ್ ಬಾಯ್ ಅಂತ ಎಷ್ಟು ಕಂದ ನಗಾಡ್ತಾ ಇದೆ ನೋಡಿ ಇದು. ಆಮೇಲೆ ರೆಸಾರ್ಟಿಗೆ ಬಂದ್ವಿ. ರೆಸಾರ್ಟಿಗೆ ಬಂದಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತೊಗೊಂಡು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಈ ಸಲ ಏನಂತ ಅಂದರೆ ಚಿಟ್ ಹಾಕ್ಬಿಟ್ಟು ಒಬ್ಬೊಬ್ರಿಗೆ ಒಂದೊಂದು ಕಲರ್ ಡ್ರೆಸ್ ಅಂತ ಅಂದ್ಕೊಂಡಿದ್ವಿ. ಸೊ ಯಾರ್ಯಾರಿಗೆ ಯಾವ್ಯಾವ ಕಲರ್ ಸಿಕ್ಕಿತ್ತು ಆ ಕಲರ್ನ ಎಲ್ಲರೂ ವೇರ್ ಮಾಡ್ಕೊಂಡು ಬಂದಿದ್ದರು. ಆ್ಯಂಡ್ ಶುಭ ಅಂತ ಹೇಳಿ ನಮ್ಮ ಟೀಮಲ್ಲಿದ್ದಾರೆ. ಅವರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಕೇಕ್ ಮಾಡ್ತಾರೆ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ ರೈನ್ಬೋ ಕೇಕ್ಸ್ ಡಿಲೈಟ್ಸ್ ಅಂತ ಇದೆ, ಚೆಕ್ ಮಾಡಿ. ಅವ್ರು ಮಾಡ್ಕೊಂಡು ಬಂದಿದ್ದರು, ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಇಷ್ಟ ಆಯಿತು. ಮತ್ತು ಯಾವಾಗಲೂ ಟೇಸ್ಟ್ ಚೆನ್ನಾಗಿ ಮಾಡಿರ್ತಾರೆ, ಎಲ್ಲರೂ ಅದೇ ಹೇಳ್ತಾಯಿದ್ರು. ತುಂಬ ಮೈಲ್ಡಾಗಿತ್ತು. ಒಂದು ಸತಿ ತಿಂದರೆ ಒಂದೊಂದು ಕೇಕೆಲ್ಲ ಏನು ಅನ್ಸುತ್ತೆ ಹೇಳಿ, ಮುಖಕ್ಕೆ ಹಾಕಿ ಮೆತ್ತಿದಂಗೆ ಆಗುತ್ತೆ ಅಂತೀವಲ್ಲ ನಾವು, ಆ ಥರ ಏನೂ ಅನಿಸೋದೇ ಇಲ್ಲ. ಎಷ್ಟು ತಿಂದ್ರೂ ತಿನ್ನಬೇಕು ಅನ್ನಿಸ್ತಿತ್ತು. ಮತ್ತು ಫ್ರೆಂಡ್ಶಿಪ್ ಡೇ ಇತ್ತಲ್ವ, ಹಾಗಾಗಿ ಕೇಕ್ ಎಲ್ಲದನ್ನು ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಆ್ಯಂಡ್ ಔಟಿಂಗ್ ಹೋಗೋದಕ್ಕೆ ಹೇಗೆ ಟೈಮ್ ಮಾಡ್ಕೊಳ್ತೀರಾ ಅಂತ ಎಲ್ಲ ಕಮೆಂಟ್ ಆಗ್ತಿರ್ತೀರಾ. ಯಾವಾಗಲೂ ಹೊರಗಡೆ ಹೋಗ್ತಿರ್ತೀರಾ ಅಂತ ಕಮೆಂಟ್ ಆಗ್ತಿರ್ತೀರಾ ಅಲ್ವಾ. ಹೌದು, ನನಗೋಸ್ಕರ ನಾನು ಅಟ್ಲೀಸ್ಟ್ ಒಂದು ದಿನನಾದರೂ ಟೈಮ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಹಿಂಗೆ ಹೊರಗಡೆ ಹೋಗೋ ಹಿಂದಿನ ದಿನ ಹೊರಗೆ ಹೋಗಿದ್ದೆ, ತುಂಬಾ ಬ್ಯುಸಿ ಇದ್ದೆ ಆ್ಯಂಡ್ ಫುಲ್ ಟಯರ್ಡ್ ಆಗಿದೆ ಆಯಿತಾ. ಬಟ್ ಆದ್ರೂ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟನೇ ಇರಲಿಲ್ಲ. ಫ್ರೆಂಡ್ಸ್ ಎಲ್ಲರೂ ಮೀಟ್ ಆಗ್ತೀವಿ, ಮತ್ತು ಇನ್ನೊಂದು ಮಂತ್ ಆದಮೇಲೆ ಮೀಟ್ ಆಗೋದು, ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಹೋದರೆ ಒಂದು ರಿಲ್ಯಾಕ್ಸ್ ಅಂತ ಅನಿಸುತ್ತೆ, ಎಂಜಾಯ್ ಮಾಡ್ಬೋದು, ಏನಾದರೂ ಮಾತಾಡ್ತೀವಿ, ಖುಷಿ ಅಂತ ಅನಿಸುತ್ತೆ. ಹಾಗಾಗಿ ಫ್ರೀ ಮಾಡ್ಕೊಂಡು ನಾನು ಹೋಗ್ತೀನಿ ಈ ಥರದ್ದೇನಾದರೂ ಇದ್ದಾಗ. ಬಟ್ ತೀರಾ ಆಗಲಿಲ್ಲ ಅಂತ ಅಂದಾಗ ಮಾತ್ರ ನಾನು ಸ್ಕಿಪ್ ಮಾಡ್ಕೊಳ್ತೀನಿ ಅಷ್ಟೇ. ಆ್ಯಂಡ್ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಅಲ್ವಾ, ಎಲ್ಲರೂ ಕೂತ್ಕೊಂಡು ಚೀಸ್ ಕೇಕ್ನ ತಿಂದ್ವಿ. ಆ್ಯಕ್ಚುಲಿ ತುಂಬಾ ಟೇಸ್ಟಿಯಾಗಿತ್ತು. ತಿಂದು ಹಾಗೆ ಒಂದಷ್ಟು ಎಲ್ಲರೂ ಮಾತಾಡಿಕೊಂಡು ಕಾಲ ಕಳೆದ್ವಿ. ಅದೇ ಕಲರ್ ಡ್ರೆಸ್ದು ಗಿಫ್ಟ್ ತಗೊಬಂದಿದ್ದಾರೆ. ನಾನು ಗ್ರೀನ್ ಕಲರ್ ಡ್ರೆಸ್ಸಿಗೆ ಗ್ರೀನ್ ಕಲರ್ ಪರ್ಫ್ಯೂಮು. ಜಿಮ್ ಹೋಗೋರ್ಗೆಲ್ಲ ಪ್ರೋಟೀನ್ ಬಾರ್, ಕೂದಲು ಬಿಟ್ಕೊಂಡವ್ರಿಗೆಲ್ಲ ಮಾಡ್ಕೊಳ್ಳೋರಿಗೆಲ್ಲ ರೋಸ್ ವಾಟರ್. ನಮ್ಮ ಇದು ಗ್ರೂಪಿಗೆ ದೃಷ್ಟಿ ಆಗ್ಬಾರ್ದು ಅಂತ ಗಿಫ್ಟ್ಸ್ ತೊಗೊಂಬಂದಿದ್ವಿ. ಲೈಕ್ ಏನಂತ ಅಂದರೆ ಯಾರ್ಯಾರಿಗೆ ಯಾವ್ಯಾವ ಕಲರ್ ಡ್ರೆಸ್ ಸಿಕ್ಕಿರುತ್ತೆ ಅದೇ ಕಲರ್ ಗಿಫ್ಟ್ಸ್ನ ಎಕ್ಸ್ಚೇಂಜ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು, ಯೆಲ್ಲೋ, ರೆಡ್, ವೈಟು, ಬ್ಲ್ಯಾಕು, ಸೊ ಈ ಥರ ಕಲರ್ಸಲ್ಲಿ ಗಿಫ್ಟ್ಸ್ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಪರ್ಫೆಕ್ಟಾಗಿ ಎಲ್ಲ ಕಲರ್ಸ್ನು ಮ್ಯಾಚ್ ಮಾಡಿಬಿಟ್ಟು ಗಿಫ್ಟ್ನ ತೊಗೊಂಡು ಬಂದಿದ್ವಿ. ಆ್ಯಂಡ್ ತಂದಿರೋ ಗಿಫ್ಟ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಂಡ್ವಿ. ಹೀಗೆ ಒಂದೊಂದು ದಿನ ನಮಗೆ ಅಂತ ಟೈಮ್ ಕೊಟ್ಕೊಂಡು ಒಂದಷ್ಟು ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಮೋಸ್ಟ್ ಫನ್ನಿ ಪಾರ್ಟ್ ಏನಂತ ಅಂದರೆ, ಕೆಲವೊಂದು ಗೇಮ್ಸ್ ಎಲ್ಲ ಆಡ್ಸೋಕ್ಕೆ ಅಂತ ಪ್ಲ್ಯಾನ್ ಮಾಡಿರ್ತಾರೆ ಆಯಿತಾ. ಅಂದರೆ ಟೀಮಲ್ಲಿ ಒಬ್ಬರು ಒಂದು ದಿನ ಹೋಸ್ಟ್ ಮಾಡೋದು, ಗೇಮ್ಸ್ ಎಲ್ಲ ಆಡಿಸಿ ಯಾರು ವಿನ್ ಆಗಿರ್ತಾರೆ ಅವರಿಗೆ ಪ್ರೈಸ್ನ ಕೊಡುವಂಥದ್ದು. ಈ ಗೇಮಂತೂ ಒಂದು ಫೋರ್ಕಲ್ಲಿ ಒಂದೊಂದೇ ಕಾಳನ್ನ ತೆಗೆದು ಹಾಕಬೇಕಿತ್ತು. ಆ್ಯಂಡ್ ಆಟಾಡಬೇಕಾದ್ರೆ ಒಂಥರ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ಆಟಾಡ್ತೀವಿ. ಆ್ಯಂಡ್ ಎಲ್ಲರೂ ಆಡ್ತಾ ಇರ್ತಾರಲ್ವ, ಅದನ್ನು ನೋಡಿ ಕಾಲು ಎಳಿಯೋದು, ಮಾತಾಡ್ಸೋದೇ ಒಂಥರ ಮಜಾ ಇರುತ್ತೆ. ಬಿಕಾಸ್ ಸುಮ್ಮನೆ ಡೈವರ್ಟ್ ಮಾಡಿದ್ರೆ ಅವ್ರು ನಮಗಿಂತ ಕಮ್ಮಿ ಹಾಕ್ಲಿ ಅನ್ನೋ ಥರ ಕಾಲು ಎಳಿಯೋದಷ್ಟೇ. ಬಟ್ ಇಂಟೆನ್ಷನಲ್ಲಿ ಎಲ್ಲ ಸುಮ್ಮನೆ ಒಂದು ಫನ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಆಟ ಆಡ್ತಿದ್ವಿ. ಆ್ಯಂಡ್ ಇದು ಒಂದು ಗೇಮ್, ಒಂದು ಚಿಟ್ ಹಾಕಿರ್ತಾರೆ. ಆ ಚಿಟ್ಟಲ್ಲಿ ಏನು ನಂಬರ್ಸು ಅಥವಾ ಲೆಟರ್ ಇರುತ್ತೆ. ಆ ಲೆಟರ್ ಏನು ಸಿಕ್ಕಿರುತ್ತೆ ಅದನ್ನು ಈ ಥರ ಮ್ಯಾಚ್ ಸ್ಟಿಕ್ಸ್ ಏನಿರುತ್ತೆ ಅದರಲ್ಲಿ ಆರ್ಗನೈಸ್ ಮಾಡಬೇಕು. ಇವಾಗ ಲೆಟರ್ ಸಿಕ್ತವ್ರಿಗೆ ಫುಲ್ ಈಸಿಯಾಗಿ ಆರ್ಗನೈಸ್ ಮಾಡ್ಬೋದು, XYM ಅಂತ ಹೇಳ್ಬಿಟ್ಟು. ಬಟ್ ನನಗೆ 55 ಸಿಕ್ಬಿಡ್ತು. ಸೊ 55 ಅಂತ ಅಂದರೆ ಅದನ್ನ ಆರ್ಗನೈಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ. ಅದೆಲ್ಲ ಗೇಮ್ನ ಮುಗಿಸ್ಕೊಂಡು ಕೊನೆಗೆ ಲಂಚ್ಗೆ ಅಂತ ಹೇಳಿಬಿಟ್ಟು ಬಂದ್ವಿ. ಸೊ ಲಂಚಲ್ಲಿ ಏನೇನು ಮಾಡಿದ್ರು ಅದೆಲ್ಲ ಒಂದು ಗ್ಲಿಮ್ಸ್ನ ತೊಗೊಂಡೆ. ಸೊ ನಮಗೆ ಏನು ಫುಡ್ ಇಷ್ಟ ಆಯಿತು ಆ ಫುಡ್ನೆಲ್ಲ ಹಾಕ್ಕೊಂಡು
ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ. ಆ್ಯಂಡ್ ಏನಾದರೂ ವಿಷಯಗಳಿರುತ್ತೆ ಅಲ್ವಾ, ಒಂದೊಂದು ಹ್ಯಾಪಿ ಮೂಮೆಂಟ್ಸು ಆ ಥರದನ್ನು ಶೇರ್ ಮಾಡ್ಕೊಳ್ಳೋ ಅಂಥದ್ದು ಮಾಡಿಕೊಂಡು ಫನ್ ಮಾಡಿಕೊಂಡು ಊಟನ ಮುಗಿಸ್ಕೊಂಡ್ವಿ. ಆ್ಯಂಡ್ ಊಟ ಆದಮೇಲೆ ಕೂಡ ಒಂದು ಗೇಮ್ ಇತ್ತಾಯ್ತಾ, ಆ ಗೇಮ್ನ ಆಟಾಡೋಣ ಅಂತ ಆಟ ಆಡಿದ್ವಿ. ಆ್ಯಂಡ್ ಇದೆಲ್ಲ ಕಲರ್ಸ್ ಇರುತ್ತಲ್ವ, ಕಲರ್ಸ್ನ ಈ ಥರ ಸ್ಟೆಪ್ ಬೈ ಸ್ಟೆಪ್ ಇಡಬೇಕು ಅಂತ ಹೇಳಿಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ. ಅದಾದಮೇಲೆ ಸಹನ ಮತ್ತು ನಾನು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಹೋಗುವಾಗ ಆನ್ ದ ವೇ ಸಹನವ್ರ ಮನೆ ಸಿಕ್ತು ಆಯಿತಾ. ಅವ್ರ ಮನೆ ಒಳಗಡೆ ಹೋಗಿ ಸುಮ್ಮನೆ ಸಹನನ ಹತ್ರ ಒಂದು ಗ್ಲಿಮ್ಸ್ನ ತೊಗೊಂಡೆ. ಸಹನ ನಿಮ್ಮ ಮನೇದು ಒಂದು ಗ್ಲಿಮ್ಸ್ ತೊಗೊಳ್ತೀನಿ ಅಂತ ಹೋಗಿದ ತಕ್ಷಣ ಆಂಟಿ ಫುಲ್ ಖುಷಿಯಿಂದ ಮಾತಾಡ್ಸಿದ್ರು. ಆ್ಯಂಡ್ ತುಂಬ ಕ್ಲೀನಾಗಿ ಮನೆ ಇಟ್ಟು ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಫುಲ್ ಖುಷಿ ಆಯಿತು. ಸಡನ್ನಾಗಿ ಹೋದ್ರು, ನೋಡಿ ಸಹನ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ಹೇಳಿದೆ. ಅದಾದಮೇಲೆ ಯಾಕಂದರೆ ನಾನು ಯಾರು ಬರ್ತಾರೆ ಅಂದರೆ ಫಸ್ಟಿಂದನೇ ಕ್ಲೀನ್ ಮಾಡ್ಕೊಬೇಕು, ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ಎಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತೀನಿ. ಸರಿ ಅಂತ ಹೇಳಿ ಫ್ರೆಂಡ್ಶಿಪ್ ಡೇ ಟೈಮಲ್ಲಿ ನಾನು ಮತ್ತು ಸಹನಾ ಕೃತಿ ಕೆಫೆ ಹೋಗಿದ್ವಿ. ಅಲ್ಲಿ ರಿಂಗ್ ರೋಡಲ್ಲಿ ಬಂದಿದೆ ಫ್ಲೇವರ್ಸ್ 24 ಅಂತ ಹೇಳಿಬಿಟ್ಟು. ಆ್ಯಂಡ್ ಪಾಪುಗೆ ಲಿಪಿಗೆ ಎಲ್ಲ ಕೃತಿ ಗಿಫ್ಟ್ ತೊಗೊಂಬಂದಿದ್ರು, ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಆ್ಯಂಡ್ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಿದ್ವಿ. ಆ್ಯಂಡ್ ನಾನು ಒಂದು ಶೋ ಪೀಸ್ ಥರದ್ದು ಒಂದು ಗಿಫ್ಟ್ ತೊಗೊಂಡೋಗಿದ್ದೆ. ಆ್ಯಂಡ್ ಸಹನೂ ಅಷ್ಟೇ ಪಾಪುಗೆ ಮತ್ತು ನನಗೆ ಯೂಸ್ ಆಗೋ ಥರ ಗಿಫ್ಟ್ನ ತೊಗೊಂಡು ಬಂದಿದ್ರು. ಆ್ಯಂಡ್ ಒಂದು ಲೆಟರಲ್ಲಿ ಒಂದು ಒಳ್ಳೆ ವರ್ಡಿಂಗ್ಸ್ ಬರೆದಿದ್ರು. ಅದನ್ನ ನೋಡಿ ಅಂತೂ ತುಂಬಾ ಖುಷಿ ಆಯಿತು. ಸೊ ಹೀಗೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಏನು ಯಾವಾಗಲೂ ಆಚೆ ಹೋಗ್ತಿರ್ತೀರಾ, ಪಾಪು ಬಿಟ್ಟು ಸುತ್ತಿರ್ತೀರಾ ಅಂತ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ. ಖಂಡಿತ ಇಲ್ಲ, ಬೇಗ ಹೋಗ್ಬಿಟ್ಟು ಬೇಗ ಬರ್ತೀನಿ. ಇವಾಗ ಸಾಲಿಡ್ ಸ್ಟಾರ್ಟ್ ಆಗಿರೋದ್ರಿಂದ ಪಾಪುಗೆ 11 ಮಂತ್ಸ್ ಅಲ್ವಾ, ಆರಾಮಾಗಿ ಊಟ ಮಾಡ್ಕೊಂಡಿರ್ತಾಳೆ. ಫೀಡಿಂಗ್ ಇವಾಗ ವರ್ಕಿಂಗ್ ವುಮೆನ್ಸ್ ಎಲ್ಲ ಹೆಂಗಿರ್ತಾರೆ ಅದೇ ಥರ ನಾನು ಹೋಗ್ಬಿಟ್ಟು ಬರ್ತೀನಿ. ಆ್ಯಂಡ್ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಥಿಂಗ್ಸ್ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಅದ್ರದ್ದು ಸುಮ್ಮನೆ ಒಂದು ಗ್ಲಿಮ್ಸ್ ಹಾಕಿದೆ. ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಹೌದಲ್ವಾ ಇದನ್ನು ತೊಗೊಬೇಕು ಅಂತ ಹೇಳಿ ಮರ್ತಿರುತ್ತಲ್ವ, ಅವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ಸೊ ಅದಾದಮೇಲೆ ಕೊನೆಗೆ ಲಿಪಿನ ಪಿಕ್ ಮಾಡಿಕೊಂಡು ಮನೆಗೆ ಬಂದೆ. ಸೊ ಇವತ್ತಿಗೆ ಈ ವ್ಲಾಗ್ ಎಂಡ್. ಆ್ಯಂಡ್ ನೆಕ್ಸ್ಟ್ ಡೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗಿಗೆ ಅಂತ ಹೇಳ್ಬಿಟ್ಟು ಫುಲ್ ಕಿಚನ್ನೆಲ್ಲ ತೆಗ್ದಿದ್ವಿ ಆಯಿತಾ. ಕಂಪ್ಲೀಟಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕಂಪ್ಲೀಟಾಗಿ ಡೀಪ್ ಕ್ಲೀನ್ ಮಾಡ್ತೀನಿ. ಇದೇನೆಂದರೆ ಹಬ್ಬ ಅನ್ನೋಕ್ಕಿಂತ ಮನೆ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಮೂಲೆನೂ ನೀಟಾಗಿ ಒರೆಸಿಸಿ ಕ್ಲೀನ್ ಮಾಡ್ತೀನಿ ಆಯಿತಾ. ಬಟ್ ನಾನು ಒಬ್ಳು ಕೈಲೇ ಖಂಡಿತ ಆಗಲ್ಲ. ಆಲ್ಮೋಸ್ಟ್ 8 ದಿನ ನಮ್ಮನೇನ ಕ್ಲೀನ್ ಮಾಡೋಕ್ಕೆ ಆಯಿತು. 8 ದಿನ ಒಂದು 3-4 ಮೆಂಬರ್ಸು ಸೇರಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದು. ಯಾಕೆ ಅಂತ ಅಂದರೆ ಪ್ರತಿಯೊಂದು ತೆಗೆದು ಕ್ಲೀನ್ ಮಾಡಿಸ್ತೀನಿ, ಒರೆಸಿಸ್ತೀನಿ, ಮತ್ತು ನಾನು ಹೆಲ್ಪ್ ಮಾಡ್ತೀನಿ. ಬಟ್ ಒಬ್ಳು ಕೈಲ ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಕೇಳ್ತಿರ್ತೀರಲ್ಲ ಒಬ್ಬರೇ ಕ್ಲೀನ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು, ಇಲ್ಲ ನನಗೆ ಹೆಲ್ಪರ್ ಬರ್ತಾರೆ. ಮತ್ತು ಅದ್ರ ಜೊತೆಗೂ ಕೂಡ ಈ ಥರ ಡೀಪ್ ಕ್ಲೀನ್ ಮಾಡಬೇಕು ಅಂತ ಅಂದರೆ 2 ಅಥವಾ 3 ಜನನ ಹೆಲ್ಪ್ ಮಾಡೋಕ್ಕೆ ಕರ್ಕೊಳ್ತೀನಿ. ಅವರೆಲ್ಲ ಹೆಲ್ಪ್ ಮಾಡಿ ವಾಶ್ ಮಾಡಿ ಎಲ್ಲ ಕೊಟ್ಟ ಮೇಲೆ ನನಗೆ ಎಲ್ಲಿ ಬೇಕೋ ಅಲ್ಲಿಗೆ ನಾನು ಆರ್ಗನೈಸ್ ಮಾಡಿಬಿಟ್ಟು ನಾನು ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಳ್ತೀನಿ. ಕೆಲವೊಂದು ದೊಡ್ಡ ಪಾತ್ರೆಗಳೆಲ್ಲ ಇರುತ್ತಲ್ವ, ಇದೆಲ್ಲ ಜಾಸ್ತಿ ಜನ ಬಂದಾಗ ಮಾತ್ರ ನಾನು ಯೂಸ್ ಮಾಡ್ತೀನಿ, ಯಾವಾಗಲೂ ಯೂಸ್ ಮಾಡಲ್ಲ. ಅಂಥ ಪಾತ್ರೆಗಳನ್ನೆಲ್ಲ ತೆಗೆದು ಮೇಲೆ ಇಟ್ಕೊಳ್ತಾ ಇದ್ದೆ. ಇನ್ನು ಪಾಪ ಮಲಗಿರಲಿಲ್ಲ, ಅವಳಿಗೆ ಅಮ್ಮ ತಲೆಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬಿಟ್ಟಿದ್ರು. ಅವಳಿಗೆ ಇನ್ನೇನು ಕಿಚನಲ್ಲಿ ಪಾತ್ರೆ ಸಿಕ್ಬಿಟ್ರೆ ಫುಲ್ ಖುಷಿ, ಕಿಚನಲ್ಲಿ ಪಾತ್ರೆ ಇಳಿಯೋದು ಆ ಥರ ಮಾಡ್ತಿದ್ಲು. ಆ್ಯಂಡ್ ಅಪ್ಪ ಬಂದರು, ಹಂಗಾಗಿ ತಮಾಷೆ ಮಾಡ್ತಿದ್ದೆ. ಪ್ರಸಾದ್ ಅಪ್ಪರಿಗೆ ನಮಸ್ಕಾರ. ತಾತ ಕರಿಯಪ್ಪ. ಆ್ಯಂಡ್ ಅಪ್ಪನ ಕೆಲವರೆಲ್ಲ ಪ್ರಸಾದಪ್ಪರೇ ಅಂತಾರೆ, ಅದಕ್ಕೆ ನಾನು ಪ್ರಸಾದಪ್ಪರಿಗೆ ನಮಸ್ಕಾರ ಅಂತ ಹೇಳ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೆ. ಆ್ಯಂಡ್ ಅಮ್ಮನೂ ಅಲ್ಲೇ ಕೂತ್ಕೊಂಡು ಪಾಪುಗೇನೋ ತಿನ್ನಿಸ್ತಾಯಿದ್ರು. ಸೊ ಅವತ್ತಿಗೆ ಆ ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟೆ, ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಫ್ರೈಡೇ ವ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಉಪ್ಪಿನ ದೀಪ ಹಚ್ಚೋದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಅದ್ರದ್ದು ಕಂಪ್ಲೀಟಾಗಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನಾನು ನನಗೆ ತಿಳಿದಿರೋ ಪ್ರಕಾರ ಹೇಗೆ ಪೂಜೆ ಮಾಡಿದೆ ಆ್ಯಂಡ್ ನನಗೆ ಹೇಗೆ ಅದು ಪೂಜೆ ನನಗೆ ಸಕ್ಸಸ್ ಆಯಿತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಸೊ ನೀವು ಯಾವ ಥರ ಕಲ್ತಿರ್ತೀರ ಅದೇ ಥರ ಪೂಜೆ ಮಾಡಿ. ಬಟ್ ಮಾಡುವಂತಹ ಟೈಮಲ್ಲಿ ನಂಬಿಕೆ ಇಟ್ಟು ತುಂಬಾ ಚೆನ್ನಾಗಿ ಸಂಕಲ್ಪ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ಅಷ್ಟೇ. ಬೇರೆ ಇನ್ನೇನು ನೀವು ಅದೇ ಇದು ನೆಗೆಟಿವ್ ಆ ಥರದ್ದೆಲ್ಲ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡೋದು ಅಷ್ಟೇ, ಪೂಜೆ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಒಂದು ಆಸೆ ಇರುತ್ತಲ್ವ ಅದನ್ನು ನೆರವೇರಲಿ ಅಂತ ಹೇಳಿಬಿಟ್ಟು ಫಸ್ಟು ಹಾಲು ತೊಗೊಂಡಿದ್ದೀನಿ ನಾನು, ಯಾವುದೇ ರೀತಿ ಯೂಸ್ ಮಾಡಿರಬೇಡಿ. ಮತ್ತು ಅದಕ್ಕೆ ಅರಿಶಿನ ಪುಡಿ ಹಾಕ್ಬಿಟ್ಟು ಪ್ಲೈನ್ ಇರುತ್ತಲ್ವ ಆ ಮಣ್ಣಿನ ದೀಪ ಬೇಕಾದರೂ ತೊಗೊಬೋದು. ಬಟ್ ನನ್ನ ಹತ್ರ ಪ್ಲೈನ್ ಇರಲಿಲ್ಲ, ಹಾಗಾಗಿ ನಾನು ಇದಕ್ಕೇ ಅರಿಶಿನ ಹಾಕ್ಕೊಂಡೆ. ಅದಾದಮೇಲೆ ಅದ್ರ ಮೇಲೆ ಒಂದು ಚಿಕ್ಕ ದೀಪಕ್ಕೂ ಕೂಡ ಅರಿಶಿನ ಹಾಕ್ಕೊಂಡು 1 ಬೌಲಷ್ಟು ಉಪ್ಪು, ದಪ್ಪುಪ್ಪು. ಈ ಉಪ್ಪನ್ನು ನೀವು ಅಡುಗೆಗಾಗಿರ್ಬೋದು ಬೇರೆ ಯಾವುದಕ್ಕೂ ಯೂಸ್ ಮಾಡಬೇಡಿ, ಸಪ್ರೇಟಾಗಿ ಇಟ್ಕೊಳ್ಳಿ. ಅದ್ರ ಮೇಲೆ ದೀಪ ಇಟ್ಟು ಅಕ್ಷತೆ ಕಾಳನ್ನ ಹಾಕಿಬಿಟ್ಟು ಒಂದು ಪೀಠ ಇಟ್ಕೊಂಡು ರಂಗೋಲಿನ ಬಿಡಿಸ್ಕೊಳ್ತಾ ಇದ್ದೀನಿ.
ರಂಗೋಲಿನ ಬಿಡಿಸ್ಕೊಂಡಾದ್ಮೇಲೆ ದೀಪ ಏನಿರುತ್ತೆ ಆ ದೀಪನ ಇದ್ರ ಮೇಲೆ ಇಟ್ಕೊಳ್ಳಿ. ಅದಾದಮೇಲೆ ರಾತ್ರಿನೇ ನಾನು ದೀಪಕ್ಕೆ ಬತ್ತಿ ಹಾಕಿಟ್ಕೊಂಡಿದ್ದೆ, ಎಣ್ಣೆ ಹಾಕಿಬಿಟ್ಟು ಆ ದೀಪದ ಮೇಲೆ ಇಟ್ಬಿಟ್ಟು ನೀವು ಕುಂಕುಮ ಅರಿಶಿನ ಇಟ್ಟು ಭಕ್ತಿಯಿಂದ ಹೂವೆಲ್ಲ ಇಟ್ಬಿಟ್ಟು ನೀಟಾಗಿ ಸಂಕಲ್ಪ ಮಾಡಿಕೊಂಡು ದೀಪನ ಹಚ್ಚಿ ಪೂಜೆ ಮಾಡಿ, ನೈವೇದ್ಯಕ್ಕೆ ಮನೇಲಿ ಪ್ರಸಾದ ಮಾಡೋಕ್ಕೆ ಟೈಮ್ ಇದ್ದರೆ ಪ್ರಸಾದ ಮಾಡಿ, ಇಲ್ಲ ಅಂತ ಅಂದರೆ ಹಾಲಿರುತ್ತಲ್ವ ಹಾಲಾದರೂ ಇಡ್ಬೋದು, ಕಡಲೆ ಅಥವಾ ಸಕ್ಕರೆನಾದರೂ ಇಡ್ಬೋದು, ಇಲ್ಲ ಅಂತ ಅಂದರೆ ಹಣ್ಣನ್ನು ಇಟ್ಟರು ಕೂಡ ಸಾಕಾಗುತ್ತೆ. ಆಷಾಢ ಮುಗ್ದೋಯ್ತು, ಆಷಾಢ ಆದಮೇಲೆ ಹಾಕ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋರು ಶ್ರಾವಣ ಸ್ಟಾರ್ಟ್ ಆಗುತ್ತಲ್ವ, ಶ್ರಾವಣದಲ್ಲೂ ಕೂಡ ನೀವು 3 ಶುಕ್ರವಾರ ಅಥವಾ ಮಂಗಳವಾರ ಅಥವಾ ಸಂಜೆ ಟೈಮು ಗೋಧೂಳಿ ಟೈಮಲ್ಲಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 4:30ಯಿಂದ 6:30 ಟೈಮಲ್ಲಿ ಈ ಥರ ನೀವು ಮಾಡ್ಬೋದು. ಸೊ ಶ್ರಾವಣದಲ್ಲೂ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಯಾವುದಾದ್ರೂ ಶುಕ್ರವಾರ ಅಥವಾ ಮಂಗಳವಾರ 3 ವಾರ 5 ವಾರ ಈ ಥರ ನೀವು ಸಂಕಲ್ಪ ಮಾಡಿಕೊಂಡು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರ ಅದು ನೆರವೇರಲಿ ಅಂತ ಹೇಳಿ ಭಕ್ತಿಯಿಂದ ಮಿಸ್ ಮಾಡ್ದೇ ಪೂಜೆ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸೊ ನನ್ನ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಕೆಲವೊಂದು ವೀಡಿಯೋಸ್ ಎಲ್ಲ ನಾವು ಮಾಡ್ತೀವಿ ಅಲ್ವಾ, ನಾನು ಕೆಲವ್ರನ್ನ ಕೇಳಿ ಕೆಲವೊಂದು ವೀಡಿಯೋಸ್ನ ನೋಡಿನೇ ಕೆಲವೊಂದು ಕಲ್ತ್ಕೊಂಡಿರ್ತೀನಿ. ಯಾವುದೂ ಕೂಡ ನಾವು ಹುಟ್ಟಿನಿಂದನೇ ಬಂದಿರಲ್ಲ ಅಲ್ವಾ, ಒಬ್ರನ್ನ ನೋಡ್ತಾ ಒಬ್ಬರು ಹೇಳೋದನ್ನು ಕಲ್ತೇ ನಾವು ಬೆಳೆದಿರೋದು. ಸೊ ಹಾಗಾಗಿ ನನಗೆ ಏನು ಗೊತ್ತಿದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನಿಮಗೂ ಏನಾದರೂ ಗೊತ್ತಿದ್ರೆ ಖಂಡಿತ ನಮಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಎಲ್ಲದೂ ನಂಗೆ ಗೊತ್ತು ಅಂತ ನಾನು ಯಾವತ್ತೂ ಹೇಳಲ್ಲ. ಒಬ್ಬರನ್ನ ಫೋನಲ್ಲಿ ಕೇಳಿರ್ತೀನಿ, ಇಲ್ಲ ಅಂತಂದರೆ ನೋಡಿರ್ತೀನಿ, ಹೀಗೇ ನಾನು ಕೂಡ ಕಲಿತು ಬೆಳೆದಿರೋದು, ಹಾಗಾಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಪಾಪುನ ಮೋಹನ್ ಹೊರಗಡೆ ಕುತ್ಕೊಂಡು ಆಟ ಆಡಿಸ್ತಾ ಇದ್ರು, ಅದ್ರದ್ದೊಂದು ಗ್ಲಿಮ್ಸ್ನ ಶೇರ್ ಮಾಡ್ತಿದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಮತ್ತು ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಪೂಜೆ ಮಾಡಬೇಕು ಅಂತ ಹೊಸದಾಗಿ ಮಾಡೋರಿಗೆ ಕಮೆಂಟಲ್ಲಿ ಕೇಳಿದ್ದೀರಾ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.